ಯೋಚನೆ ಯಾರಿಗೂ ಬರಬಾರ್ದು ಅಂದ್ರೆ ಮೊದಲು ಶಾಪ ವಿಮೋಚನೆ ಆಗ್ಬೇಕು. ನಿನ್ ಮಗು ಅಪಾಯ ಬಂದ್ರೆ ಮೊದಲೇ ಎಚ್ಚರಿಸುತ್ತೆ ಅಲ್ವಾ? ನಮ್ಮ ಶಾಪ ವಿಮೋಚನೆ ಬಗ್ಗೆ ಅದು ಹೇಳಿಲ್ವಾ ಅಮ್ಮ? ಶಾಪ ವಿಮೋಚನೆ ಆಯ್ತು ಇಂದು. ಏನ್ ಹೇಳ್ತಿದ್ಯಾ ಕಂದ? ಶಾಪ ವಿಮೋಚನೆ ಆಗೋಯ್ತಾ? ಹೌದಮ್ಮ, ಆ ಶಾಪ ವಿಮೋಚನೆ ಆಗೋ ಹಾಗೆ ಮಾಡಿ ನನ್ನ ಪ್ರಾಣನ ಉಳಿಸಿ ಕರ್ಕೊಂಡು ಬಂದಿದ್ದಾಳೆ ನನ್ನ ವೈದೇಹಿ. ಹೇಗೆ ದೇವಾ, ಹೇಗ್ ಸಾಧ್ಯ ಆಯ್ತು? ಶಾಪ ವಿಮೋಚನೆ ಆಗ್ಬೇಕು ಅಂದ್ರೆ ಕಾಣೆಯಾಗಿರೋ ಆದಿ ದಂಪತಿಗಳ ಆಭರಣ ಸಿಗ್ಬೇಕು ಅಲ್ವಾ? ಆಪತ್ತು ದೇವಸ್ಥಾನದಲ್ಲೇ ಇದೆ, ಪರಿಹಾರನೂ ದೇವಸ್ಥಾನದಲ್ಲೇ ಇದೆ ಅಂತ ಹೇಳಿದ್ದೆ ಅಲ್ವಾ ಇಂದು? ಆ ಮಾತನ್ನ ವೈದೇಹಿ ಹತ್ರ ನನ್ನ ಮಗುನೇ ಹೇಳಿದ್ದು. ಎದುರಿಸಬೇಕಾದ ಅಪಾಯನೂ ಕೂಡ ಲೆಕ್ಕ ಹಾಕದೆ ಪರಿಹಾರಕ್ಕೋಸ್ಕರ ದೇವಸ್ಥಾನಕ್ಕೆ ಹೋದವಳು ನನ್ನ ವೈದೇಹಿ. ನನ್ನ ಮಗು ಹೇಳ್ದ ಹಾಗೆ ಅಲ್ಲಿ ನನಗೆ ಅಪಾಯ ಎದುರಾಯಿತು, ಅಲ್ಲೇ ಪರಿಹಾರನೂ ಕೂಡ ಸಿಕ್ತು. ನನಗೋಸ್ಕರ ಮಾಡಿಸಿದ ಅಭಿಷೇಕ ಶಾಪನ ತೊಲಗೋ ಹಾಗೆ ಮಾಡ್ತು. ನೀ ನನ್ನ ಸೊಸೆ ಮಾತ್ರ ಅಲ್ಲಮ್ಮ, ನನ್ನ ಪಾಲಿನ ದೇವತೆ. ನಮ್ಮನ್ನ ನಮ್ಮ ವಂಶನ ಕಾಪಾಡೋದಿಕ್ಕೆ ನಮ್ಮನೆ ಕಾಲಿಟ್ಟಿರೋ ಆದಿಪರಾಶಕ್ತಿ ನೀನು. ಮುಗಿದೋಯ್ತು ಕಣ. ಶಾಪ ಇದ್ದಾಗಲೇ ನಾವೇನು ಮಾಡೋಕ್ಕಾಗಲಿಲ್ಲ, ಈಗ ನಾವೇನು ಮಾಡೋಕ್ಕಾಗುತ್ತೆ? ಅದು ಅಲ್ಲದೆ ಆ ಮಗುಗೆ ಎಲ್ಲ ಶಕ್ತಿ ಇದೆ. ಇವತ್ತೋ ನಾಳೆನೋ ನಿಮ್ಮ ದೊಡ್ಡಪ್ಪನ ಆತ್ಮ ಆಚೆ ಬಂತು ಅನ್ಕೋ, ನಮ್ಮ ಕತೆ ಮುಗೀತು. ಬಾಯಿ ಮುಚ್ಕೊಂಡಿರೋದು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಆ ರಾಜಲಕ್ಷ್ಮಿ ನನ್ನ ಜೊತೆ ಇರೋವರೆಗೂ ಈ ಅಧಿಕಾರ ನನ್ನಿಂದ ದೂರ ಆಗೋದಿಲ್ಲ. ಅಮ್ಮ, ಏನ್ ಮಾಡ್ತಾ ಇದೀಯ ನೀನು? ಬಂದ್ ಕೂತ್ಕೋ. ಏನೋ ಕೂತ್ಕೊಳ್ಳೋದು? ಕೈ ಕಾಲು ಚಾಚ್ಕೊಂಡು ಹಾಯಾಗಿ ಕೂತ್ಕೊಳ್ಳೋ ಅಂತ ಪರಿಸ್ಥಿತಿಲಿ ಇದೀವ ನಾವು? ಎಷ್ಟು ಕನಸು ಕಟ್ಟಿದ್ದೆ, ಎಷ್ಟು ಆಸೆ ಇಟ್ಕೊಂಡು ಇಲ್ಲಿಗೆ ಬಂದ್ವಿ. ಒಟ್ನಲ್ಲಿ ಎಲ್ಲ ಸರ್ವನಾಶ ಆಗೋಯ್ತು. ಈ ಆಸ್ತಿ, ನಿನ್ನ ರಾಜ್ಯಾಧಿಕಾರದ ಪದವಿ ಎಲ್ಲ ಎಲ್ಲೋ ಎಲ್ಲ ಎಲ್ಲದರ ಮೇಲೂ ಇನ್ನು ಆಸೆ ಬಿಟ್ಬಿಡ್ಬೇಕಷ್ಟೆ. ಇದುವರೆಗೂ ಅವ್ರಿಗಿರೋ ಶಾಪ ನಮ್ಗೆ ವರ ಅನ್ಕೊಂಡಿದ್ದೆ. ಈಗ ಶಾಪ ಕೂಡ ಹೊರಟೋಯ್ತು. ಈಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಗೊತ್ತಿಲ್ಲಮ್ಮ, ಚೆನ್ನಾಗ್ ಗೊತ್ತು. ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದ್ ಬಿಟ್ರೆ ಬೇರೆ ಏನು ಮಾಡಕ್ಕಾಗಲ್ಲ ಅಂತ ಚೆನ್ನಾಗ್ ಗೊತ್ತು. ಕೈಲಾಗ್ದವ್ರ ತರ ಮಾತಾಡ್ತಿದೀಯಲ್ಲ, ಹಠ ಸತ್ತೋಯ್ತಾ? ಇಲ್ಲ ಅಮ್ಮ, ತುಂಬಾ ಯೋಚನೆ ಮಾಡಿದ್ರೆ ನಾವೇ ಸತ್ತೋಗ್ತೀವಷ್ಟೇ. ಅನ್ಕೊಂಡಿರೋದು ಯಾವುದು ಸಿಗ್ಲಿಲ್ಲ ಅನ್ನೋ ನೋವಲ್ಲಿ ನಡೆದಿರೋದನ್ನ ಮರ್ತು ಮಾತಾಡ್ತಾ ಇದ್ಯಾ. ನಾವ್ ಏನೇ ಪ್ಲಾನ್ ಮಾಡಿದ್ರು ಆ ಹೊಟ್ಟೆಲಿರೋ ಮಗು ಗೊತ್ತಾಗಿ ವೈದೇಹಿಗೆ ಹೇಳ್ಬಿಡುತ್ತೆ. ದೊಡ್ಡಪ್ಪನ ಆತ್ಮ ಕೂಡ ಯಾವಾಗ ಆಚೆ ಬರುತ್ತೋ ಗೊತ್ತಿಲ್ಲ ಅಂತಿದ್ಯಲ್ಲ. ಒಂದು ಈಗಿನ ಜೀವ ತಗೋತಿರೋ ಪಿಂಡ, ಇನ್ನೊಂದು ಜೀವ ಹೋದ್ರು ನಮ್ ಜೀವ ತೆಗಿಬೇಕು ಅಂತ ಹಠ ತೊಟ್ಟಿರೋ ಆತ್ಮ. ಇವೆರಡರಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ ಅಮ್ಮ. ಬಾಯಿ ಮುಚ್ಕೊಂಡು ಸುಮ್ಮನಿರೋದೇ ವಾಸಿ. ಅರ್ಥ ಆಯ್ತಾ? ಏನಂದ್ರೆ ಅತ್ತೆ, ಪಾಯಸ ತಗೊಳ್ಳಿ. ಪಾಯಸನ? ಅದೊಂದೇ ಕಡಿಮೆ, ಏನು ಬೇಕಾಗಿಲ್ಲ, ತಗೊಂಡೋಗು. ಅದ್ಯಾಕತ್ತೆ? ವೈದೇಹಿ ಅಕ್ಕ ದೇವಾಂಶ್ ಅವರು ಹುಷಾರಾಗಿ ಬಂದಿದ್ದಾರೆ ಅಂತ, ಶಾಪ ಕಳೀತು ಅಂತ ಎಲ್ಲರೂ ಸಂತೋಷವಾಗಿದ್ದಾರೆ. ನೀವ್ಯಾಕೆ ಕೋಪದಲ್ಲಿ ನೋವಲ್ಲಿ ಇದ್ದೀರಾ? ಏನಾಯ್ತತ್ತೆ? ಏನಾಗತ್ತೆ? ನನ್ನ ಮುಖ ಆಗತ್ತೆ.
ನಿನ್ನ ಕೈಯಲ್ಲಿ ಹೀಗೆ ಅತ್ತೆ ಅಂತ ಕರೆಸ್ಕೊಳ್ಳೋದೆ ನನಗೆ ಅಸಹ್ಯ ಆಗ್ತಿದೆ. ಅದೇ ನನ್ನ ನೋವು. ಅಮ್ಮ, ರಾಜಿಗೆ ಯಾಕಂತ್ಯ? ರಾಜಿ ಏನ್ ಮಾಡಿದ್ಲು? ಏನ್ ರಾಜಿ? ಸ್ವೀಟ್ ತಗೊಳಕ್ ಹೇಳಿದ್ರೆ ಯಾಕ್ರಿ ಅತ್ತೆಗೆ ಅಷ್ಟೊಂದು ಕೋಪ? ನೀವಾದ್ರೂ ತಗೊಳ್ರಿ. ನನ್ಗೇನ್ ಬೇಕಾಗಿಲ್ಲ, ತಗೊಂಡು ಹೋಗು. ಅದು ಸ್ವೀಟ್ ಆಗಿದ್ರು ನನಗೆ ಕಹಿನೇ ಅನ್ಸುತ್ತೆ. ಏನಾಯ್ತ್ರಿ ಈಗ? ಇನ್ನೂ ಏನಾಗಬೇಕು? ನಮ್ಮ ಮೇಲೆ ಅನುಮಾನ ಪಟ್ಟು ನಮಗೆ ಟಾರ್ಚರ್ ಕೊಡ್ತಿದ್ದಾರೆ. ವೈದೇಹಿ ದೇವಾಂಶ್ ಕಾಣಿಸ್ತಿಲ್ಲ ಅಂತ ನಮ್ಮ ಮೇಲೆ ಅನುಮಾನ ಪಟ್ಟು ನಮಗೆ ಹಿಂಸೆ ಮಾಡಿದ್ರು. ಅದನ್ನೆಲ್ಲ ಮರೆತು ಇವಾಗ ಅವರೆಲ್ಲ ಸಂತೋಷವಾಗಿದ್ದಾರೆ ಅಂತ ಈ ಸ್ವೀಟ್ ತಿಂದು ಅವ್ರ ಸಂತೋಷನ ಸಪೋರ್ಟ್ ಮಾಡ್ಬೇಕಾ? ನಮ್ಮಿಂದ ಆಗಲ್ಲ. ಹಾಗನ್ಬೇಡ್ರಿ. ಹಾಗಂದೆ ಇನ್ನೇನ್ ಅನ್ಬೇಕು? ಹೇಗೆ ಇದ್ರು ನೀವು ಬದ್ಲಾಗಿಲ್ಲ ಅನ್ನೋ ವಿಷಯ ಮನೆಯವರಿಗೆ ಗೊತ್ತಾಗುತ್ತೆ ಅತ್ತೆ. ನೀವ್ ಯಾವ ತಪ್ಪು ಮಾಡದೇ ಇರುವಾಗ ಮನೇಲಿ ಎಲ್ಲ ಸರಿ ಹೋದ್ಮೇಲೆ ಎಲ್ಲರ ಜೊತೆಗೆ ನೀವು ಸಂತೋಷವಾಗಿರ್ಬೇಕಲ್ವಾ? ತಗೊಳ್ಳಿ. ಇನ್ನೇನು ಯೋಚನೆ ಮಾಡ್ಬೇಡ್ರಿ. ಇನ್ನೂ ನೀವು ಬದಲಾಗಿಲ್ಲ ಅನ್ನೋ ಅನುಮಾನ ಬಂದ್ರೆ, ತೊಂದರೆ ಕೊಡೋ ಯೋಚನೆಗಳು ನಿಮಗಿದೆ ಅಂತ ಅನುಮಾನ ಬಂದ್ರೆ ಆಗ ಏನ್ ನಡೆಯುತ್ತೆ ಅಂತ ನಾನ್ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ತಗೊಳ್ರಿ. ಬರೀ ಬೌಲ್ ತಗೊಂಡ್ ಬಂದ್ರೆ ಸ್ಪೂನ್ ಎಲ್ಲಿ? ನಮ್ಮೂರಲ್ಲಿ ಹೀಗೆ ಕುಡಿಯೋದತ್ತೆ. ಹೌದು, ನಿನ್ ದೊಡ್ಡ ಊರು, ಅದನ್ನ ಉದಾಹರಣೆ ಹೇಳ್ತಿದ್ಯಾ? ಅಮ್ಮ, ಯಾರ್ದೋ ಮೇಲಿನ ಕೋಪ ಇವಳ ಮೇಲೆ ಯಾಕೆ ತೋರಿಸ್ತಾ ಇದೆಯಾ? ಪಾಪ ನಮ್ಮ ರಾಜಿ ಏನು ಮಾಡಿದಾಳೀಗ? ಈ ಬಟ್ಲನ್ನು ತಗೊಂಡು ಡೈರೆಕ್ಟಾಗಿ ಕುಡಿಯೋಕ್ಕಾಗಲ್ವಾ? ನೋಡು, ನಾನು ಕುಡ್ದಂಗೆ ಕುಡಿ. ಡೈರೆಕ್ಟಾಗಿ ಕುಡಿದ್ರೆ ಹೊಟ್ಟೆಲಿ ತಣ್ಣಗೆ ಅನ್ಸುತ್ತೆ. ಕುಡಿ ಕುಡಿ. ನಿಮ್ ಬುದ್ಧಿ ಬದಲಾಗದೆ ಇರೋದಕ್ಕೆ ಇದೇ ಶಿಕ್ಷೆ ಆಗ್ಬೇಕು. ಸುಟ್ಟೋಗ್ತಿದೆ. ಬಾಯಿಗೆ ಹಾಕೊಂಡ್ರೆ ಹೊಟ್ಟೆಲಿ ತಣ್ಣಗಿರುತ್ತೆ ಅಂದ್ಯಲ್ಲ, ಬಾಯೆಲ್ಲ ಸುಟ್ಟೋಯ್ತು. ಏಯ್, ಬಿಸಿ ಬಿಸಿ ಪಾಯಸ ತಂದು ನಮ್ ಬಾಯೆಲ್ಲ ಸುಟ್ಟಾಕ್ಬಿಟ್ಟಿಯಲ್ಲೇ. ತಗೋ. ಪಾಯಸ ಬಿಸಿ ಬಿಸಿಯಾಗಿ ತಿಂದ್ರೇನೆ ಚೆನ್ನಾಗಿರೋದಲ್ವಾ ಅತ್ತೆ? ಅಲ್ಲ, ಅಷ್ಟು ಬಿಸಿಯಾಗಿರೋದನ್ನ ನೋಡ್ಕೊಳ್ದೆ ಒಂದೇ ಸರಿ ಗಟ ಕುಡಿದ್ರೆ ನಾನೇನ್ ಮಾಡ್ಲಿ? ಆದ್ರೂ ನೀನೊಂದು ಮಾತು ಹೇಳ್ಬೇಕಲ್ವ ರಾಜಿ? ನೋಡಿ ಹೇಗೆ ಬಾಯಿ ಸುಟ್ಟೋಗಿದೆ. ಏನ್ರಿ ನೀವು ಇಷ್ಟೇ ಬಿಸಿ ತಡ್ಕೊಳ್ಳಿಲ್ಲ ಅಂದ್ರೆ ಇನ್ನ ಮಾವ ಮುಚ್ಚೋ ಬಿಸಿನ ಹೇಗ್ ತಡ್ಕೋತೀರಾ? ಏನು? ಏನಂದೆ? ಅದೇ ನಾಳೆ ದೊಡ್ಡ ಮಾವ ಅವ್ರ ಆತ್ಮ ಹೊರಗ್ ಬರುತ್ತಂತಲ್ಲ, ಹೊರಗ್ ಮಾತಾಡುವಾಗ ಕೇಳಿಸ್ಕೊಂಡೆ. ಹುಷಾರು ರೀ. ದೊಡ್ಡಪ್ಪನ ಆತ್ಮ ಆಚೆ ಬರುತ್ತಾ? ನಾಳೆ ಏನ್ ತಿಥಿ? ಇವತ್ತು ಪೌರ್ಣಮಿ, ಅಂದ್ರೆ ನಾಳೆ ಪಾಡ್ಯ. ಪಾಡ್ಯ ಅಂದ್ರೆ ನಿಮ್ ದೊಡ್ಡಪ್ಪ ಸತ್ತೋಗಿದ್ದೀನ. ನಾವು ಬಂಧಿಸಿರೋ ಆತ್ಮ ಆಚೆ ಬರುತ್ತೆ. ರಾಜಲಕ್ಷ್ಮಿ ಹೇಳಿದ್ದು ನಿಜಾನೇ. ಈ ತೊಂದ್ರೆನೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ನಿಮ್ ದೊಡ್ಡಪ್ಪ ಕೊಡೋ ಕಾಟನ ಹೇಗೋ ತಡ್ಕೋತೀಯಾ? ಆ ಚಿತ್ರ ಹಿಂಸೆನ ಹೇಗ್ ತಡ್ಕೊಳ್ಳೋದು? ಹೌದಮ್ಮ, ದೊಡ್ಡಪ್ಪನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಅಲ್ಲ, ನಾವು ಬಂಧಿಸಿದ್ರು ಆಚೆ ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಬಂಧಿಸಿ ತಪ್ಪು ಮಾಡಿದ್ವಿ ಅಮ್ಮ. ಏನ್ ಮಾಡ್ಬೇಕಿತ್ತು? ಆಗ ನಮಗ್ ಬೇರೆ ದಾರಿ ಇರ್ಲಿಲ್ಲ. ಆತ್ಮ ಬಿಡುಗಡೆ ಆಗೋದ್ರೊಳಗೆ ಏನಾದ್ರೂ ಒಂದ್ ಮಾಡ್ಬೋದು ಅನ್ಕೊಂಡೆ. ಮಗು ಪ್ರಾಣ ತೆಗೆದ್ರೆ ಆತ್ಮ ಏನು ಮಾಡೋದಿಲ್ಲ ಅನ್ಕೊಂಡೆ. ಆದ್ರೆ ನಮ್ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ. ನಾಳೆ ನಿಮ್ ದೊಡ್ಡಪ್ಪನ ಆತ್ಮ ನಮ್ಮನ್ ಸಾಯಿಸೋದು ಖಂಡಿತ. ಈಗ ಏನ್ ಮಾಡೋದು?
ಇದರಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಒಂದೇ ಒಂದು ದಾರಿ ಇರೋದಮ್ಮ, ಕಾಂಪ್ರಮೈಸ್. ರಾಜಿ ಮಾಡ್ಕೊಳ್ಳೇಬೇಕು. ಏನ್ ಮಾತಾಡ್ತಿದ್ಯೋ? ಹೌದಮ್ಮ, ಇದನ್ ಬಿಟ್ಟು ಬೇರೆ ಯಾವ್ದಾದ್ರೂ ದಾರಿ ಇದ್ರೆ ಹೇಳು. ನಾವೇ ದೊಡ್ಡಪ್ಪನ ಪ್ರಾಣ ತೆಗೆದಿರೋದು. ಆದ್ರೂ ದೊಡ್ಡಪ್ಪನ ಆತ್ಮ ಈ ವಿಷಯನ ಆಚೆ ಹೇಳ್ದೆ ನಾವು ಮಾಡಿರೋ ತಪ್ಪಿಗೆ ಶಿಕ್ಷೆ ಮಾತ್ರ ಕೊಡ್ತಾ ಇದೆ. ಅಂದ್ರೆ ಏನರ್ಥ? ದೊಡ್ಡಪ್ಪ ನಮ್ಮಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ. ನಾವು ಕಾಂಪ್ರಮೈಸ್ ಆಗಿ ಬದಲಾಗಿದ್ದೀವಿ ಅಂತ ಆತ್ಮ ನಂಬಿದ್ರೆ ನಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇಲ್ಲ ಅಂದ್ರೆ ನಾವು ಸಾಯ್ತೀವಿ ಅಷ್ಟೇ ಅಮ್ಮ. ತಲತಲಾಂತರದಿಂದ ನಮ್ಮ ವಂಶಕ್ಕೆ ಬಂದ ಶಾಪ ದೇವ ವೈದೇಹಿ ಮುಖಾಂತರ ದೂರಾಯ್ತು ಕೌಸಲ್ಯ. ಈಗಿರೋದು ವಾಲಿ ಮತ್ತು ಸುವರ್ಣ. ಇವರು ಮನಸ್ಸು ಬದಲಾಯಿಸಿ ನಮ್ ಜೊತೆನೆ ಸೇರ್ಕೊಂಡ್ರೆ ನಾವೆಲ್ಲ ಸಂತೋಷವಾಗಿರಬಹುದು. ಈ ಮನೆಯಲ್ಲಿ ಸಂತೋಷ ತುಂಬಬೇಕು ಅಂದ್ರೆ ಮೊದ್ಲು ನಡಿಬೇಕಾಗಿರೋದು ವೈದೇಹಿ ಸೀಮಂತ ಅಜ್ಜಿ. ಹೌದು, ಮಾಡ್ಬೇಕಲ್ವಾ? ಈ ಭಯ ಚಿಂತೆಲ್ ಮುಳುಗಿ ಆ ವಿಷಯನೇ ಮರ್ತೋಗಿದ್ದೀನಿ. ಹೌದು ಅತ್ತೆ, ನಮ್ ರಾಜಗುರುಗಳು ಹೇಳಿದ್ದನ್ನು ಮರ್ತಿದೀವಿ. ಸೀಮಂತದಲ್ಲಿ ದೇವಾಂಶು ವೈದೇಹಿ ಹಣೆಗೆ ಕುಂಕುಮ ಇಟ್ಟು ಆ ಶಾಸ್ತ್ರ ಮುಗಿದ್ಮೇಲೆ ಆ ಶಾಪಕ್ಕೆ ಸಂಬಂಧಪಟ್ಟ ಯಾವ್ದಾದ್ರೂ ತೊಂದರೆ ಏನಾದ್ರೂ ಇದ್ರೆ ಅದೆಲ್ಲ ಹೊರಟು ಹೋಗುತ್ತೆ, ಎಲ್ಲರಿಗೂ ಒಳ್ಳೇದಾಗತ್ತೆ. ನಮಗೆ ಈ ಆಪತ್ತುಗಳಿಂದ ದೂರ ಆಗಬೇಕು ಅಂದ್ರೆ, ಶತ್ರು ಬಾಧೆ ಇರಬಾರದು ಅಂತಂದ್ರೆ ವೈದೇಹಿಗೆ ಸೀಮಂತ ಮಾಡಬೇಕು. ನಿಜಾನೇ ಲಕ್ಕಿ. ಆದ್ರೆ ಗಂಡ ಸಂತೋಷವಾಗಿ ಹೆಂಡತಿ ಕೈಗೆ ಬಳೆ ತೊಡಿಸಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರೆ ಹೆಂಡತಿ ಅದರಿಂದ ಖುಷಿಪಟ್ಟು ಹೊಟ್ಟೆಲಿರೋ ಮಗುಗೆ ಒಳ್ಳೇದಾಗ್ಲಿ ಅಂತ ಅನ್ಕೊಳ್ಳೋದೇ ಈ ಸೀಮಂತ ಕಾರ್ಯ. ಆದ್ರೆ ದೇವ ಇರೋ ಪರಿಸ್ಥಿತಿಯಲ್ಲಿ ವೈದೇಹಿ ಸಂತೋಷವಾಗಿ ಸೀಮಂತ ಮಾಡಿಸ್ಕೋತಾಳ? ಕೂತ್ಕೋ ಎಂದು ಕೂತ್ಕೋಮ್ಮ. ರೂಮಲ್ ರೆಸ್ಟ್ ತಗೊಳೋದ್ ಬಿಟ್ಟು ಹೊರಗಡೆ ಯಾಕೆ ಬಂದೆ ಕಂದ? ವೈದೇಹಿ, ಯಾಕಮ್ಮ ಕರ್ಕೊಂಡ್ ಬಂದೆ? ರೂಮಲ್ಲೇ ಇದ್ದು ಹಿಂಸೆ ಆಗ್ತಿತ್ತಂತೆ ಅತ್ತೆ. ಸ್ವಲ್ಪ ಹೊತ್ತು ಹೊರ ಕೂತ್ಕೋತೀನಿ ಅಂದಿದ್ದಕ್ಕೆ ಕರ್ಕೊಂಡ್ ಬಂದೆ. ಏನಿಂದು ಯಾವ್ದ್ರ ಬಗ್ಗೆನೋ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದ್ದೀರಾ? ಏನು ಇಲ್ಲ ದೇವಾ, ವೈದ್ಯ ಮಾಡ್ತಿದ್ವಿ. ದೇವ ಇನ್ನೂ ಸರಿಯಾಗಿ ಚೇತರಿಸಿಕೊಂಡಿಲ್ಲ. ರೆಸ್ಟ್ ತಗೊಳ್ಳೋಂಥ ಸಮಯದಲ್ಲಿ ಸೀಮಂತ ಹೇಗ್ ಮಾಡೋದು? ಪರವಾಗಿಲ್ಲ ಇಂದು, ಏನಾಗತ್ತೆ? ನಾನು ಹೇಗೆ ಇದ್ರು ಆ ಕ್ಷಣಕ್ಕಾದ್ರೂ ಎದ್ದು ವೈದೇಹಿಗೆ ಬಳೆ ತೊಡಿಸಿ ಅಕ್ಷತೆ ಹಾಕೋಕ್ಕಾಗತ್ತೆ. ಹೌದು ಅಜ್ಜಿ, ಈ ಮನೆಗೆ ಒಳ್ಳೇದ್ ನಡೆಯುತ್ತೆ ಅಂತಂದ್ಮೇಲೆ ಮನಸ್ಸಿಗೆ ಕಷ್ಟ ಆಗುವಂಥದ್ದು ಕೂಡ ಇಷ್ಟನೇ ಆಗತ್ತೆ. ಜೊತೆಗೆ ರಾಜಗುರುಗಳೇ ಅಪಾಯನ ದೂರ ಮಾಡತ್ತೆ ಅಂತ ಹೇಳಿದಾಗ ಇನ್ನು ಯೋಚನೆ ಮಾಡೋಂಥದ್ದೇನಿರತ್ತೆ? ಏನ್ ಬೇಕಾದ್ರೂ ಮಾಡ್ಬೋದು, ಸೀಮಂತನ ಮಾಡಿಸ್ಕೋಬಹುದು. ಇನ್ಯಾಕ್ ತಡ ಅಜ್ಜಿ, ಪುರೋಹಿತರಿಗೆ ಫೋನ್ ಮಾಡಿ ಸೀಮಂತಕ್ಕೆ ಮುಹೂರ್ತ ಇಟ್ಕೊಡಕ್ ಹೇಳಿ. ನಮಸ್ಕಾರ ತಾಯಿ. ನಮಸ್ಕಾರ ಪುರೋಹಿತ್ರೆ. ನನ್ನ ಮೊಮ್ಮಗಳಿಗೆ ಸೀಮಂತ ಮಾಡಿಸ್ಬೇಕು. ಹತ್ತಿರದಲ್ಲೇ ಯಾವ್ದಾರೊಂದು ಒಳ್ಳೆ ಮುಹೂರ್ತ ಹೇಳಿ. ಒಂದ್ ನಿಮಿಷ ಹಾಗೆ ಇರಮ್ಮ. ನಾಳೆ
ನಾಡಿದ್ದು ಬೆಳಿಗ್ಗೆ 10:35ಕ್ಕೆ ಒಂದು ಒಳ್ಳೆ ಮುಹೂರ್ತ ಇದೆಯಮ್ಮ. ಆ ಮುಹೂರ್ತದಲ್ಲೇ ಮಾಡ್ರಮ್ಮ. ಆಗ್ಲಿ ಪುರೋಹಿತ್ರೆ, ನಾಡಿದ್ದು ಮುಹೂರ್ತ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಾಡಿದ್ದ ಉರ್ಮಿಳಾ, ಸೀಮಂತಕ್ಕೆ ಏನೇನು ಬೇಕೋ ಎಲ್ಲನೂ ಏರ್ಪಾಡು ಮಾಡು. ಆಗ್ಲಿ. ಬಾವಾ, ಟ್ಯಾಬ್ಲೆಟ್ ತಗೋ. ಏನ್ ಯೋಚಿಸ್ತಿದ್ಯಾ ಬಾವಾ? ನಿನ್ ಸೀಮಂತದ ಬಗ್ಗೆ ವೈದೇಹಿ. ಈ ಪರಿಸ್ಥಿತಿನಲ್ಲಿ ಯಾಕೆ ಅಂತಾನ ಬಾವಾ? ಅಲ್ಲ, ಮುಂದೆ ಎಂಥ ಪರಿಸ್ಥಿತಿನ ಎದುರಿಸ್ಬೇಕಾಗುತ್ತೋ ಅಂತ ಯೋಚಿಸ್ತಾ ಇದ್ದೆ. ಅರ್ಥ ಆಗ್ಲಿಲ್ಲ ಬಾವಾ. ಈ ಸೀಮಂತ ನಡೆದು ಎಲ್ಲರೂ ಆಶೀರ್ವಾದನೂ ನಿನಗೆ ಸಿಕ್ಬಿಟ್ರೆ ಆ ಆಶೀರ್ವಾದದ ಬಲದಿಂದ ಅಪಾಯ ಎಲ್ಲ ದೂರ ಆಗಿ ಮನೆಯಲ್ಲಿ ಸಂತೋಷನ ತಾಂಡವ ಆಡುತ್ತೆ ಅಂತ ಹೇಳಿದ್ರಲ್ವಾ? ಹೌದು ಬಾವಾ, ನಿಜನೇ. ಆದರೆ ಆ ಆಶೀರ್ವಾದನ ಪಡೆಯೋದಕ್ಕೋಸ್ಕರ ಎಷ್ಟು ಅಪಾಯಗಳನ್ನ ಎದುರಿಸ್ಬೇಕು, ಎಂತೆಂಥ ಅಪಾಯಗಳನ್ನ ನೋಡಬೇಕಾಗುತ್ತೋ ಅಂತ ಯೋಚಿಸ್ತಾ ಇದ್ದೆ. ಈಗ ನೀನೇನು ಯೋಚನೆ ಮಾಡೋದು ಬೇಕಾಗಿಲ್ಲ ದೇವಾಂಶ್. ಇನ್ನು ಮುಂದೆ ಅಪಾಯ ಅನ್ನೋದಿರಲ್ಲ. ಅನುಮಾನ ಪಡೋದು ಬೇಕಾಗಿಲ್ಲ ವೈದೇಹಿ. ನಾನೇ ಹೇಳ್ತಿರೋದು, ನಿಜ ಹೇಳ್ತಾ ಇದ್ದೀನಿ. ಈ ಮನೇಲಿ ನಿಮ್ಗೆ ಯಾವುದಾದ್ರೂ ಅಪಾಯ ಬರೋದಾದ್ರೆ ಅದು ನನ್ನಿಂದಾನೇ ಅಲ್ವಾ? ಈಗ ನಂಗೆ ಆ ಥರ ಯಾವ ಯೋಚನೆನೂ ಇಲ್ಲ. ನೀವು ನಂಬಿದ್ರು ನಂಬದೇ ಇದ್ರು ಅದೇ ನಿಜ. ನಾಡಿದ್ದು ಸೀಮಂತ ಅಲ್ವಾ? ನಿನಗೆ ಮತ್ತು ನಿನ್ನ ಮಗುಗೆ ನನ್ನ ಬೆಸ್ಟ್ ವಿಶಸ್. ಈ ಬೆಲೂನ್ ಮೇಲಿರೋ ವಿಶಸ್ ನೋಡಿದಾಗೆಲ್ಲ ನಾನು ಬದಲಾಗಿದ್ದೀನಿ ಅಂತ ನಿಮಗೆ ನಂಬಿಕೆ ಹುಟ್ಟಬೇಕು. ಅದಕ್ಕೆ ನಿಮಗೆ ಕಾಣೋ ಹಾಗೆ ಕಟ್ಟಿದ್ದೀನಿ. ಏನು ಸಡನ್ನಾಗಿ ಇಷ್ಟೊಂದು ಬದಲಾವಣೆನಾ ಅಂತ ನಿಮ್ಗೆ ಅನುಮಾನ ಬರ್ಬೋದು. ಕಾರಣ ಬದುಕಿನ ಮೇಲಿನ ಆಸೆ. ದೊಡ್ಡಪ್ಪನ ಆತ್ಮದ ಕೈಯಿಂದ ಅನ್ಯಾಯವಾಗಿ ನಾವು ಪ್ರಾಣ ಕಳ್ಕೊಳ್ಳೋದಕ್ಕಿಂತ ಬದಲಾದರೆ ಜೀವ ಉಳಿಸ್ಕೋಬೋದು ಅನ್ನೋ ಆಸೆಯಿಂದ ಬದಲಾಗಿದ್ದೀನಿ. ನಿನ್ನಲ್ಲಿ ಈ ಬದಲಾವಣೆನೇ ನಾವು ಬಯಸ್ತಾ ಇದ್ದಿದ್ದು ವಾಲಿ. ನೀನು ಬದಲಾದ್ರೆ ಸಂತೋಷ ಪಡೋರು ನಾವೇ. ಆದರೆ ನೀನು ನಿಜವಾಗ್ಲೂ ಬದಲಾಗಿಲ್ಲ ಅಂದರೆ, ನಾಟಕ ಮಾಡ್ತಾ ಇದ್ರೆ, ನಿಮ್ಮ ಹತ್ರ ನಾಟಕ ಮಾಡಿ ನಿಮಗೆ ಮೋಸ ಮಾಡ್ಬೋದು. ಆದರೆ ದೊಡ್ಡಪ್ಪನ ಆತ್ಮಕ್ಕೆ ಮೋಸ ಮಾಡೋಕ್ಕಾಗುತ್ತಾ? ನಾಳೆ ಪಾಡ್ಯ, ದೊಡ್ಡಪ್ಪನ ಆತ್ಮ ಬಂಧನದಿಂದ ಆಚೆ ಬರೋ ದಿನ. ಇನ್ನೂ ನಾನು ನಾಟಕ ಮಾಡಿ ನಿಮ್ಗೇನಾದರೂ ಮಾಡಬೇಕು ಅಂತ ನೋಡಿದ್ರೆ ಒಂದು ಕ್ಷಣ ಕೂಡ ನನ್ನನ್ನು ಬದುಕಕ್ಕೆ ಬಿಡಲ್ಲ. ಆದರೂ ನನ್ನ ಮಾತು ಮೇಲೆ ನಿಮ್ಗೆ ನಂಬಿಕೆ ಬರಲಿಲ್ಲ ಅಂದರೆ ಒಂದು ಕೆಲಸ ಮಾಡೋಣ. ಇಷ್ಟು ದಿನ ನಾನು ಏನೇ ಮಾಡಿದ್ರು ಈ ಆಸ್ತಿಗೋಸ್ಕರ, ಇದ್ರ ಮೇಲಿರೋ ಅಧಿಕಾರಕ್ಕೋಸ್ಕರ ಅಲ್ವಾ? ದೊಡ್ಡಪ್ಪ ನಿಂಗೆ ರಾಜ್ಯಾಧಿಕಾರ ಒಪ್ಪಿಸಿದಾಗಿಂದ ನಾನು ಮತ್ತೆ ಅಮ್ಮ ಅದಕ್ಕೆ ಸಪೋರ್ಟ್ ಮಾಡಿದೆ. ನಿನಗೆ ಪೂರ್ತಿ ಅಧಿಕಾರ ಸಿಗದೇ ಇರೋ ಹಾಗೆ ನಾವು ಅಡ್ಡಿ ಮಾಡ್ತಾನೇ ಇದ್ದೀವಿ. ಇನ್ನು ಮುಂದೆ ನಿಂಗೆ ಯಾವ ಅಡ್ಡಿನೂ ಇರಲ್ಲ. ನಾಳೆನೇ ನಿಂಗೆ ಪಟ್ಟಾಭಿಷೇಕ. ಅಕ್ಷಯ ಪಾತ್ರೆ ಟ್ರಸ್ಟ್ ಅದಕ್ಕೆ ಸಂಬಂಧಪಟ್ಟಿರೋ ವಿಷಯಕ್ಕೆ ಮನೆಯಲ್ಲಿರೋರ್ದೆಲ್ಲ ಒಂದೇ ನಿರ್ಧಾರ ಅಂತ ಅನೌನ್ಸ್ ಮಾಡೋಣ. ಆಗ್ಲಾದರೂ ನಾನು ಬದಲಾಗಿದ್ದೀನಿ ಅಂತ ನಿನಗೆ ನಂಬಿಕೆ ಬಂದರೆ ಸಾಕು. ಗುಡ್ ನೈಟ್. ಗುಡ್ ನೈಟ್ ವೈದೇಹಿ. ಏನು ವೈದೇಹಿ ಇದು? ಇದು ಕನಸ ನಿಜನಾ?